ವಿಡಿಯೋ ವಿರುದ್ಧ ಕೇಸರಿ ಬ್ರಿಗೇಡ್ ತಿರುಗಿ ಬಿದ್ದಿದೆ. ತನಿಖೆ ಎದುರಿಸ್ತಾ ಇರೋ ವ್ಯಕ್ತಿ ಎಸ್ಐಟಿ ವಕ್ತಾರನ? ಮಧ್ಯಂತರ ವರದಿಯನ್ನು ಆತನೇ ನೀಡ್ತಿದ್ದಾನ? ಗೃಹ ಸಚಿವರನ್ನ ಹಾಗಂತ ಶಾಸಕ ಸುರೇಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಮಹಜರಿನ ಮಾಹಿತಿಯನ್ನ ಹೇಗೆ ಬಹಿರಂಗಪಡಿಸಕ್ಕಾಗತ್ತೆ? ಅಲ್ಲಿ ಕರ್ಕೊಂಡೋಗಿದ್ರು, ಅಲ್ಲಿ ಇಷ್ಟು ಸಿಕ್ತು ಅಷ್ಟು ಸಿಕ್ತು ಅಂತ ಆತ ಬಹಿರಂಗಪಡಿಸ್ತಾ ಇದ್ದಾನೆ. ಸೊ ಪೊಲೀಸ್ ಮಹಜರಿನ ಮಾಹಿತಿಯನ್ನ ವಿಠಲಗೌಡ ಹೇಗೆ ಬಹಿರಂಗಪಡಿಸಕ್ಕಾಗತ್ತೆ? ಎಸ್ಐಟಿ ತನಿಖೆಯನ್ನೇ ಇದು ಅಣಕಿಸಿದೆ. ಎಸ್ಐಟಿಯಿಂದ ನಿಜಕ್ಕೂ ನ್ಯಾಯ ಸಿಗೋದು ಡೌಟು ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಎಸ್ಐಟಿಯಿಂದ ಸೂಕ್ತ ತನಿಖೆ ಆಗ್ತಾ ಇಲ್ಲ ಅಂತ ಸುರೇಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದೂರು ಕುತಂತ್ರದ ಯಾವ ಮುಖ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಆತ ಬಂದು ರಿಪಬ್ಲಿಕ್ ಕನ್ನಡ ಕೂಡ ಇವತ್ತು ಬೆಳಗ್ಗೆ ಈ ಪ್ರಶ್ನೆಯನ್ನ ಎತ್ತಿತ್ತು. ವಿಠಲಗೌಡ ಅಲ್ಲಿ ಅಷ್ಟೊಂದು ಶವಗಳು ಸಿಕ್ಕಿದೆ, ಇಷ್ಟೊಂದು ಶವಗಳು ಸಿಕ್ಕಿದೆ, ಭೂಮಿಯ ಮೇಲ್ಮೈಯಲ್ಲಿ ಒಂದಷ್ಟು ಸಿಕ್ಕಿದೆ, ಹೂತಂತೆ ಇದ್ದಂತಹ ಜಾಗ ಒಂದಷ್ಟು ಸಿಕ್ಕಿದೆ ಅಂತೆಲ್ಲ ಹೇಳಿದ್ದಾರೆ ವಿಡಿಯೋ ಮಾಡಿ. ಅದು ಎಸ್ಐಟಿ ಮಹಜರಿನ ಸಂದರ್ಭದಲ್ಲಿ ಅಂತ. ಎಸ್ಐಟಿ ಮಹಜರಿನ ಸಂದರ್ಭದಲ್ಲಿ ಏನಾಯ್ತು ಏನ್ ಬಿಡ್ತು ಅಂತ ಹೇಳಕ್ಕೆ ಇವರೇನು ಎಸ್ಐಟಿ ವಕ್ತಾರನ? ಹಾಗಾದ್ರೆ ವಿಠಲಗೌಡ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಸುರೇಶ್ ಕುಮಾರ್ ಅವರ ಆಕ್ರೋಶ ಏನಿತ್ತು, ಏನೆಲ್ಲ ಹೇಳಿದ್ರು ಸುರೇಶ್ ಕುಮಾರ್ ಅವರು? ನೇರವಾಗಿ ಪ್ರಶ್ನೆ ಮಾಡಿದ ಹೇಗೆ? ಖಂಡಿತ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಏನಾಗ್ತಾ ಇದೆ. ಈ ಚರ್ಚೆಗೆ ಸಂಬಂಧಪಟ್ಟಂತೆ ಏನು ಪದೇ ಪದೇ ಕೇಸ್ಗಳ ಒಂದಷ್ಟು ಎಡವಟ್ಟುಗಳಾಗ್ತಾ ಇದೆ. ಜೊತೆಲಿ ಎಸ್ಐಟಿ ಸಂಬಂಧಪಟ್ಟಂತೆ ಏನು ಸೂಕ್ತವಾದಂತಹ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಏನ್ ನಿನ್ನೆ ಅಷ್ಟೇ ಮಾಧ್ಯಮದಲ್ಲಿ ಬಂದಂತ ವರದಿಯನ್ನ ನೋಡಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಗೃಹ ಸಚಿವರಿಗೆ ಈ ಒಂದು ತನಿಖೆ ಸೂಕ್ತವಾದ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಮಧ್ಯಂತರ ವರದಿಯನ್ನ ಕೊಡ್ಬೇಕು, ಜೊತೆಲಿ ಆತನೇ ಕೊಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ನೋಡೋದಾದ್ರೆ ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಸುರೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಚಂದ್ರು, ಇನ್ನು ಅದಕ್ಕೆ ಸರ್ಕಾರ ಏನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಆಮೇಲೆ ಹೀಗೆ ಎಸ್ಐಟಿ ತನಿಖೆ ನಡೆಯುವಾಗ ಮಧ್ಯದಲ್ಲಿ ಬಂದ್ಬಿಟ್ಟು ದೂರು ಹೀಗೆ ಆಕ್ಷನ್ ಹೀಗಾಯ್ತು, ಹೀಗ್ ಮಹಜರಾಯ್ತು, ಇಂಥದ್ದು ಸಿಕ್ತು, ಇಂಥದ್ದು ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೊರಗಡೆ ಬಂದು ಹೇಳ್ಬೋದಾ? ಹಾಗೆ ಹೇಳ್ದಕ್ಕೆ ವಿಠಲಗೌಡ ವಿರುದ್ಧ ಈಗ ಏನಾದ್ರೂ ಕ್ರಮ ಆಗುತ್ತಾ? ಯಾಕೆ ವಿಠಲಗೌಡನ್ನ ಇನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅಷ್ಟೊಂದು ಮೀನಮೇಷ ಎಣಿಸ್ತಾ ಇದೆ ಸರ್ಕಾರ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು. ಯಾಕಂತಂದ್ರೆ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಅನೇಕ ತಿರುವುಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ 2ನೇ ಬಾರಿ ಈ ಒಂದು ಏನು ತನಿಖೆಯನ್ನ ಅಥವಾ ಮಹಜರನ್ನ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಹೆಣಗಳು ಪತ್ತೆಯಾಗಿದೆ ಮತ್ತು 3 ಏನು ಮೂಳೆಗಳು ಪತ್ತೆಯಾಗಿದೆ. ಈ ರೀತಿಯಾದಂತಹ ಹೇಳಿಕೆಗಳೇನಿದ್ದಾವೆ ಇದು ಬಹಳಷ್ಟು ದೊಡ್ಡ ಮಟ್ಟದ ಗೊಂದಲಕ್ಕೂ ಕೂಡ ಕಾರಣವಾಗಿದೆ. ಮತ್ತು ಏನು ತನಿಖೆಗೆ ಹೋದಂತ ವ್ಯಕ್ತಿ ಆಚೆ ಬಂದು ವಿಠಲಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಹೇಳಿಕೆ ಬಹಳಷ್ಟು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಆ ತನಿಖೆಯ ಸ್ವರೂಪವೇ ದಿಕ್ಕು ತಪ್ಪುವಂತ ರೀತಿಯಲ್ಲಿ ಇರ್ತಕ್ಕಂಥದ್ದು ಏನಿದೆ, ಈ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಸುರೇಶ್ ಕುಮಾರ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಹೋದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಸರ್ಕಾರಕ್ಕೆ ಮುಜುಗರ ಆಗುವ ನಿಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಎಸ್ಐಟಿ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಮತ್ತು ಸರ್ಕಾರಕ್ಕೆ ಏನಾದ್ರು ಸೂಚನೆಯನ್ನ ಕೊಡುತ್ತಾ, ಅಥವಾ ವಿಠಲಗೌಡ ಹೇಳಿಕೆಯನ್ನ ಯಾಕೆ ಈ ರೀತಿಯಾಗಿ ಕೊಟ್ರು ಅನ್ನೋಂಥದ್ದನ್ನ ಮತ್ತೆ ವಶಕ್ಕೆ ಏನಾದ್ರೂ ಆತನನ್ನ ಪಡ್ಕೊಂಡು ಆತನನ್ನ ಡ್ರಿಲ್ ಮಾಡುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ ಚಂದ್ರಶೇಖರ್. ಗೌಡ ವಿಡಿಯೋ ವಿರುದ್ಧ ಕೇಸರಿ ಬ್ರಿಗೇಡ್ ತಿರುಗಿ ಬಿದ್ದಿದೆ. ತನಿಖೆ ಎದುರಿಸ್ತಾ ಇರೋ ವ್ಯಕ್ತಿ ಎಸ್ಐಟಿ ವಕ್ತಾರನ? ಮಧ್ಯಂತರ ವರದಿಯನ್ನು ಆತನೇ ನೀಡ್ತಿದ್ದಾನ? ಗೃಹ ಸಚಿವರನ್ನ ಹಾಗಂತ ಶಾಸಕ ಸುರೇಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಮಹಜರಿನ ಮಾಹಿತಿಯನ್ನ ಹೇಗೆ ಬಹಿರಂಗಪಡಿಸಕ್ಕಾಗತ್ತೆ? ಅಲ್ಲಿ ಕರ್ಕೊಂಡೋಗಿದ್ರು, ಅಲ್ಲಿ ಇಷ್ಟು ಸಿಕ್ತು ಅಷ್ಟು ಸಿಕ್ತು ಅಂತ ಆತ ಬಹಿರಂಗಪಡಿಸ್ತಾ ಇದ್ದಾನೆ. ಸೊ ಪೊಲೀಸ್ ಮಹಜರಿನ ಮಾಹಿತಿಯನ್ನ ವಿಠಲಗೌಡ ಹೇಗೆ ಬಹಿರಂಗಪಡಿಸಕ್ಕಾಗತ್ತೆ? ಎಸ್ಐಟಿ ತನಿಖೆಯನ್ನೇ ಇದು ಅಣಕಿಸಿದೆ. ಎಸ್ಐಟಿಯಿಂದ ನಿಜಕ್ಕೂ ನ್ಯಾಯ ಸಿಗೋದು ಡೌಟು ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಎಸ್ಐಟಿಯಿಂದ ಸೂಕ್ತ ತನಿಖೆ ಆಗ್ತಾ ಇಲ್ಲ ಅಂತ ಸುರೇಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದೂರು ಕುತಂತ್ರದ ಯಾವ ಮುಖ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ಆತ ಬಂದು ರಿಪಬ್ಲಿಕ್ ಕನ್ನಡ ಕೂಡ ಇವತ್ತು ಬೆಳಗ್ಗೆ ಈ ಪ್ರಶ್ನೆಯನ್ನ ಎತ್ತಿತ್ತು. ವಿಠಲಗೌಡ
ಅಲ್ಲಿ ಅಷ್ಟೊಂದು ಶವಗಳು ಸಿಕ್ಕಿದೆ, ಇಷ್ಟೊಂದು ಶವಗಳು ಸಿಕ್ಕಿದೆ, ಭೂಮಿಯ ಮೇಲ್ಮೈಯಲ್ಲಿ ಒಂದಷ್ಟು ಸಿಕ್ಕಿದೆ, ಹೂತಂತೆ ಇದ್ದಂತಹ ಜಾಗ ಒಂದಷ್ಟು ಸಿಕ್ಕಿದೆ ಅಂತೆಲ್ಲ ಹೇಳಿದ್ದಾರೆ ವಿಡಿಯೋ ಮಾಡಿ. ಅದು ಎಸ್ಐಟಿ ಮಹಾಜರಿನ ಸಂದರ್ಭದಲ್ಲಿ ಅಂತ. ಎಸ್ಐಟಿ ಮಹಾಜರಿನ ಸಂದರ್ಭದಲ್ಲಿ ಏನಾಯ್ತು ಏನ್ ಬಿಡ್ತು ಅಂತ ಹೇಳಕ್ಕೆ ಇವರೇನು ಎಸ್ಐಟಿ ವಕ್ತಾರನ? ಹಾಗಾದ್ರೆ ವಿಠಲ್ ಗೌಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಸುರೇಶ್ ಕುಮಾರ್ ಅವರ ಆಕ್ರೋಶ ಏನಿತ್ತು, ಏನೆಲ್ಲ ಹೇಳಿದ್ರು ಸುರೇಶ್ ಕುಮಾರ್ ಅವರು? ನೇರವಾಗಿ ಪ್ರಶ್ನೆ ಮಾಡಿದ ಹೇಗೆ? ಖಂಡಿತವಾಗ್ಲೂ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಏನಾಗ್ತಾ ಇದೆ. ಈ ಚರ್ಚೆಗೆ ಸಂಬಂಧಪಟ್ಟಂತೆ ಏನು ಪದೇ ಪದೇ ಕೇಸ್ಗಳ ಒಂದಷ್ಟು ಎಡವಟ್ಟುಗಳಾಗ್ತಾ ಇದೆ. ಜೊತೆಲಿ ಎಸ್ಐಟಿ ಸಂಬಂಧಪಟ್ಟಂತೆ ಏನು ಸೂಕ್ತವಾದಂತಹ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಏನ್ ನಿನ್ನೆ ಅಷ್ಟೇ ಮಾಧ್ಯಮದಲ್ಲಿ ಬಂದಂತ ವರದಿಯನ್ನ ನೋಡಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಗೃಹ ಸಚಿವರಿಗೆ ಈ ಒಂದು ತನಿಖೆ ಸೂಕ್ತವಾದ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಮಧ್ಯಂತರ ವರದಿಯನ್ನ ಕೊಡ್ಬೇಕು, ಜೊತೆಲಿ ಆತನೇ ಕೊಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ನೋಡೋದಾದ್ರೆ ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಸುರೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಚಂದ್ರು, ಇನ್ನು ಅದಕ್ಕೆ ಸರ್ಕಾರ ಏನಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಆಮೇಲೆ ಹೀಗೆ ಎಸ್ಐಟಿ ತನಿಖೆ ನಡೆಯುವಾಗ ಮಧ್ಯದಲ್ಲಿ ಬಂದ್ಬಿಟ್ಟು ದೂರು ಹೀಗೆ ಆಕ್ಷನ್ ಹೀಗಾಯ್ತು, ಹೀಗ್ ಮಹಾಜರಾಯ್ತು, ಇಂಥದ್ದು ಸಿಕ್ತು, ಇಂಥದ್ದು ಸಿಕ್ಕಿಲ್ಲ ಅಂತ ಯಾರಾದ್ರೂ ಹೊರಗಡೆ ಬಂದು ಹೇಳ್ಬೋದಾ? ಹಾಗೆ ಹೇಳ್ದಕ್ಕೆ ವಿಠಲ್ ಗೌಡ ವಿರುದ್ಧ ಈಗ ಏನಾದ್ರೂ ಕ್ರಮ ಆಗುತ್ತಾ? ಯಾಕೆ ವಿಠಲ್ ಗೌಡನ್ನ ಇನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅಷ್ಟೊಂದು ಮೀನಮೇಷ ಎಣಿಸ್ತಾ ಇದೆ ಸರ್ಕಾರ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು. ಯಾಕಂತಂದ್ರೆ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಅನೇಕ ತಿರುವುಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ 2ನೇ ಬಾರಿ ಈ ಒಂದು ಏನು ತನಿಖೆಯನ್ನ ಅಥವಾ ಮಹಾಜರನ್ನ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಹೆಣಗಳು ಪತ್ತೆಯಾಗಿದೆ ಮತ್ತು 3 ಮೂಳೆಗಳು ಪತ್ತೆಯಾಗಿದೆ. ಈ ರೀತಿಯಾದಂತಹ ಹೇಳಿಕೆಗಳೇನಿದ್ದಾವೆ ಇದು ಬಹಳಷ್ಟು ದೊಡ್ಡ ಮಟ್ಟದ ಗೊಂದಲಕ್ಕೂ ಕೂಡ ಕಾರಣವಾಗಿದೆ. ಮತ್ತು ಏನು ತನಿಖೆಗೆ ಹೋದಂತ ವ್ಯಕ್ತಿ ಆಚೆ ಬಂದು ವಿಠಲ್ ಗೌಡ ಹೇಳಿಕೆ ಏನ್ ಕೊಟ್ಟಿದ್ದಾನೆ, ಈ ಹೇಳಿಕೆ ಬಹಳಷ್ಟು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಆ ತನಿಖೆಯ ಸ್ವರೂಪವೇ ದಿಕ್ಕು ತಪ್ಪುವಂತ ರೀತಿಯಲ್ಲಿ ಇರ್ತಕ್ಕಂಥದ್ದು ಏನಿದೆ, ಈ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಯನ್ನು ಕೂಡ ಸುರೇಶ್ ಕುಮಾರ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಹೋದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಸರ್ಕಾರಕ್ಕೆ ಮುಜುಗರ ಆಗುವ ನಿಟ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಎಸ್ಐಟಿ ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಮತ್ತು ಸರ್ಕಾರಕ್ಕೆ ಏನಾದ್ರು ಸೂಚನೆಯನ್ನ ಕೊಡುತ್ತಾ, ಅಥವಾ ವಿಠಲ್ ಗೌಡ ಹೇಳಿಕೆಯನ್ನ ಯಾಕೆ ಈ ರೀತಿಯಾಗಿ ಕೊಟ್ರು ಅನ್ನೋಂಥದ್ದನ್ನ ಮತ್ತೆ ವಶಕ್ಕೆ ಏನಾದ್ರೂ ಆತನನ್ನ ಪಡ್ಕೊಂಡು ಆತನನ್ನ ಡ್ರಿಲ್ ಮಾಡುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಚಂದ್ರಶೇಖರ್.